ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ರೇಖಾ. ಇವತ್ತು ಗುರುವಾರ ಭೀಮ್ನ ಅಮಾವಾಸ್ಯೆ ಇರೋದರಿಂದ ಬೆಳಗ್ಗೆ 8:50ವರೆಗೂ ಅಮಾವಾಸ್ಯೆ ಅನ್ನೋದಿರುತ್ತೆ. ಅಷ್ಟರೊಳಗೆ ಪೂಜೆ ಮುಗಿಸ್ಕೊಂಡಿದ್ದೀನಿ. ಇದೇ ರೀತಿ ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಜೋಡಿ ದೀಪನಿಟ್ಟು ಗೆಜ್ಜೆ ವಸ್ತ್ರ ಹೂವಿನಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇನ್ನೊಂದು ತಟ್ಟೆಯಲ್ಲಿ ಬೆಳ್ಳಿ ಗಣಪತಿ ವಿಗ್ರಹ ಇಟ್ಟು ಹೂವಿನಿಂದ ಅಲಂಕಾರ ಮಾಡ್ಕೊಂಬಂದಿದ್ದೀನಿ. ಪಾರ್ವತಿ ಈಶ್ವರರಿಗೆ ಗೆಜ್ಜೆ ವಸ್ತ್ರ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ಒಂದು ಎಲೆಯಲ್ಲಿ 2 ಕಂಕಣನ ಇಟ್ಟು ಪೂಜೆ ಮಾಡಬೇಕು. ನೆಕ್ಸ್ಟ್ ನಾನು ದೇವ್ರಿಗೆ ಆರತಿ ಕೊಟ್ಟು ಎಲ್ರಿಗೂ ಆರತಿ ಕೊಡ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು. ಇದೇ ರೀತಿ ನಾನು ಪ್ರತಿ ವರ್ಷವೂ ಮಾಡ್ಕೊಂಬಂದಿರೋದು. ಈಗ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಮದುವೆಗೆ ಮೊದಲು ನಮ್ಮ ಅಜ್ಜಿ ಒಲ್ಕಲ್ಲು ಇರುತ್ತಲ್ವ, ಒಲ್ಕಲ್ಗೆ ಗುಂಡಿಗಿಟ್ಟು ಪೂಜೆ ಮಾಡಿಸ್ತಾಯಿದ್ರು. ಮದುವೆ ಆದಮೇಲೆ ಈ ರೀತಿ ಮಾಡೋದಕ್ಕೆ ಹೇಳಿಕೊಟ್ರು. ಇದೇ ರೀತಿ ಆರತಿ ಎಲ್ಲ ಕೊಟ್ಟು ಮಾಡ್ತೀನಿ ನಾನು. ಗಂಡನ ಶ್ರೇಯಸ್ಗೋಸ್ಕರ ಈ ರೀತಿ ಮಾಡಬೇಕು ಅಂತ ನಮ್ಮ ಅಜ್ಜಿ, ನಮ್ಮ ತಾಯಿಯವರು ಹೇಳ್ಕೊಟ್ಟಿರೋದು. ಸೊ ಅವ್ರು ನನಗೆ ಕುಂಕುಮ ಕೊಡ್ತಾ ಇದ್ದಾರೆ, ಕುಂಕುಮ ಇಡ್ತಾ ಇದ್ದಾರೆ. ನಾನು ಕುಂಕುಮ ಇಟ್ಕೊಂಡು ಪೂಜೆ ಮಾಡಿರೋ ಕಂಕಣ ತಗೊಂಡು ನಾನು ಅವ್ರಿಗೆ ಕಟ್ತೀನಿ, ಅವ್ರು ನನಗೆ ಕಟ್ತಾರೆ. ಕಂಕಣ ಕಟ್ಟಿದ್ಮೇಲೆ ಪೂಜೆ ಅನ್ನೋದು ಮುಕ್ತಾಯ ಆಗುತ್ತೆ. ಪ್ರತಿ ವರ್ಷವೂ ನಾನು ಇದೇ ರೀತಿ ಆಚರಿಸ್ಕೊಂಬಂದಿದ್ದೀನಿ. ನೀವು ಯಾವ ರೀತಿ ಆ ಮನೆಯಲ್ಲಿ ನೀವು ಯಾವ ರೀತಿ ಆಚರಿಸ್ತೀರ ಅನ್ನೋದು ನನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ಇದು 9 ಎಳೆ ದಾರದಲ್ಲಿ ನಾನು ಅರಿಶಿನ ದಾರ ಮಾಡಿ ಕಟ್ಟಿರೋದು. ಹೂವನ್ನ ಹಾಕಿ ಕಟ್ಟಿದ್ದೀನಿ, ಶಾವಂತಿಗೆ ಹೂವನ್ನ ಹಾಕಿ. ಒಬ್ಬೊಬ್ಬರು ಗೌರಿ ದಾರ ಕೂಡ ಮಾಡಿ ಕಟ್ತಾರೆ. ನಾನಿಲ್ಲಿ 9 ಎಳೆ ದಾರ ಅದು. ನೆಕ್ಸ್ಟ್ ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು. ನಿಮ್ಗೆ ರೆಸಿಪಿ ತೋರಿಸೋಣ ಅಂದ್ಕೊಂಡ್ರೆ ಆಗಿಲ್ಲ. ನಾನು ಬಿಸಿಬೇಳೆ ಭಾತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ರೆಸಿಪಿಯನ್ನು ತೋರಿಸ್ತೀನಿ. ಆಲ್ರೆಡಿ ಟೈಮ್ ಬೇರೆ ಆಗೋಗಿದೆ. ಸೊ ಈ ರೀತಿ ನಾನು ಮನೇಲಿ ಪೂಜೆ ಮಾಡ್ಕೊತೀನಿ. ನಿಮಗೆ ಇದು ಇಷ್ಟ ಆಯ್ತಾ ಅನ್ನೋದು ನನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ನೀವು ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ತಿಳಿಸ್ಕೊಡಿ. ಓಕೆನಾ? ಮತ್ತೆ ನಿಮ್ಮನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಬಾಯ್.